ಸ್ನೇಹಿತರೆ, PMEGP ಕೇಂದ್ರ ಸರ್ಕಾರದಿಂದ ಬಂಪರ್ ಕೊಡುಗೆ. ಪ್ರತಿಯೊಬ್ಬರು ಲೋನ್ ಅಪ್ಲೈ ಮಾಡ್ಬೋದು. 1 ಲಕ್ಷದಿಂದ 25 ಲಕ್ಷದವರೆಗೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲನೇದಾಗಿ ನೋಡೋದಾದರೆ JJSK ಅಂತೇಳಿ ಟೈಪ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಎಲ್ಲ ವೆಬ್ಸೈಟ್ಗಳ ಲಿಂಕ್ ಇರುತ್ತೆ. ನೀವು ಡೈರೆಕ್ಟ್ ಆಗಿನೂ ಓಪನ್ ಮಾಡ್ಕೋಬೋದು. ಗೌರ್ಮೆಂಟ್ ಅಪ್ಲಿಕೇಶನ್ ಆಗಿರ್ಬೋದು, ಕೆಲವೊಂದು ಜಾಬ್ ಅಪ್ಲಿಕೇಶನ್ ಆಗಿರ್ಬೋದು, ಎಲ್ಲ ಅಪ್ಲಿಕೇಶನ್ ಲಿಂಕು ಪ್ರೊವೈಡ್ ಮಾಡುತ್ತೆ. ಮತ್ತು ಬೇರೆ ಒಂದು ಸರ್ವಿಸ್ ಕೂಡ ಇವೆ ಇದರಲ್ಲಿ. ಇವಾಗ ನಾವು ಮೇಲ್ ಐ ಡಿ ಹಾಕ್ತಾಯಿದ್ದೇವೆ. ಮೇಲ್ ಐ ಡಿ ಹಾಕಿದ ನಂತರ OTP ಬರುತ್ತೆ. ಈ OTPಯನ್ನು ಎಂಟರ್ ಮಾಡ್ಕೊತಾ ಇದ್ದೇವೆ. ವೆರಿಫೈ OTP. ನಿಮ್ಮ ಹತ್ರ ಲಾಗಿನ್ ಇಲ್ಲ ಅಂತೇಳಿ ಕೆಳಗಡೆ ರಿಜಿಸ್ಟ್ರೇಷನ್ ಇದೆ ನೋಡಿ, ಅಲ್ಲಿಂದ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ವೆರಿಫೈ OTP ಅಂತೇಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು OTP ವೆರಿಫಿಕೇಷನ್ ಆಗಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಥರ ಹೋಮ್ ಪೇಜ್ ಓಪನ್ ಆಯಿತು. ಇಲ್ಲಿ ಬಂದುಬಿಟ್ಟು ಫ್ರೀ ಆಫ್ ಲಿಂಕ್ ಅಂತ ಇದೆ ನೋಡಿ, ಇಲ್ಲಿ KYC ಕೆಳಗಡೆ ಇದೆ ನೋಡಿ, ಫ್ರೀ ಆಫ್ ಲಿಂಕ್ ಅಂತೇಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಾಕಷ್ಟು ಆನ್ಲೈನ್ ಅಪ್ಲಿಕೇಶನ್ಗಳ ಲಿಂಕ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಇಲ್ಲಿದೆ ನೋಡಿ, PMEGP ಈ ಪೋರ್ಟಲ್ ಅಂತೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಆಫೀಷಿಯಲ್ ಹೋಮ್ ಪೇಜು. ಇದು ನೀವು ಡೈರೆಕ್ಟಾಗಿ ಕೂಡ ನೀವು ಓಪನ್ ಮಾಡ್ಕೋಬೋದು. ನಾವು ಗ್ರಾಮೀಣ ಜನಸೇವಾ ಕೇಂದ್ರ ಕಡೆಯಿಂದ ಓಪನ್ ಮಾಡ್ಕೊಂಡಿದ್ದೇವೆ. ಅವ್ರು ಫ್ರೀ ಆಫ್ ಕೊಟ್ಟಿರ್ತಾರೆ ಲಿಂಕ್, ಅಲ್ಲಿ ಓಪನ್ ಮಾಡ್ಕೊಂಡಿದ್ದೇವೆ. ಅಂದರೆ ಅವ್ರು ಯಾವುದೇ ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಬಂತಂತಂದರೆ ಅಲ್ಲಿ ಲಿಂಕ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಹೆಲ್ಪ್ ಆಗಲಿ ಆನ್ಲೈನ್ದವ್ರಿಗೆ ಅಂತೇಳಿ. ಇಲ್ಲಿ ಬಂದುಬಿಟ್ಟು ಅಪ್ಲೈ ಅಂತಿದೆಯಲ್ಲ, ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಅಂತಂದರೆ ಆಧಾರ್ ಕಾರ್ಡು, ನೇಮು, ಎಲ್ಲ ಡೀಟೇಲ್ಸನ್ನು ಕೇಳುತ್ತೆ. ಇಲ್ಲಿ ಸ್ಟಾರ್ ಏನು ಕೊಟ್ಟಿರ್ತಾರಲ್ಲ ಮುಂದ್ಗಡೆ, ಈಗ ಅವು ಕಂಪಲ್ಸರಿ ಎಂಟರ್ ಮಾಡಲೇಬೇಕು. ನೀವು ಮೇಲೆ ಕುಮಾರ ಶ್ರೀಮತಿ ಅದು ನೋಡ್ಕೊಳ್ಳಿ, ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಮುಂದೆ ನಿಮ್ಮ ಹೆಸರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡಿವಿಷನ್ನ ಮತ್ತು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಸ್ಟೇಟು ಎಲ್ಲನ ಎಂಟರ್ ಮಾಡ್ಕೊಳ್ಳಿ. ನಮ್ಮ ಜಿಲ್ಲೆಯನ್ನು ಎಂಟರ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಬರುವಂಥ ಒಂದು ಅಡ್ರೆಸ್, ಅಂತಂದರೆ ಇದು ಆಫೀಸ್ ಇರುತ್ತೆ PMEGPದು. ಆ ಆಫೀಸ್ ಎಲ್ಲಿ ಬರುತ್ತೆ ಅಂತೇಳಿ ಮೊಬೈಲ್ ನಂಬರ್ಗೆ ಸಾಥ್ ಕೊಟ್ಟಿರ್ತಾರೆ. ಇದೊಂದು ಸಲ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಈ ಆಫೀಸ್ ಅಡ್ರೆಸ್ಸು. ಯಾಕಂತಂದರೆ ನೀವು ಇಲ್ಲಿ ಅಪ್ಲೈ ಮಾಡಿದ ನಂತರ ಇದು ಫಾರ್ಮ್ ಒಯ್ದು ಅಲ್ಲಿ ಕೊಡಬೇಕಾಗುತ್ತೆ. ಅಂತಂದರೆ ಪ್ರಿಂಟ್ ಏನು ಬಂದಿರ್ತದಲ್ಲ, ಆ ಪ್ರಿಂಟು ಅವ್ರಿಗೆ ಕೊಡಬೇಕಾಗುತ್ತೆ. ಇವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ ನೋಡಿ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಿಲ್ಲ ಅಂತಂತಂದರೆ ತೊಗೊಳುತ್ತೆ. ಅಂದರೆ ತಿಂಗಳು ಹಾಕಿದ ನಂತರ ಮೈನಸ್ ಮಾಡಿ, ಮತ್ತು ಮಂತ್ ಹಾಕಿದ ನಂತರ ಮೈನಸ್ ಮಾಡಿ ಇಯರ್ ಹಾಕಿಬಿಟ್ರೆ ತೊಗೊಂಡ್ಬಿಡುತ್ತೆ. ಏಜ್ ತಂತಾನೆ ಕನ್ಸಿಡರ್ ಮಾಡುತ್ತೆ. ಏಜ್ ನೀವೇನು ಅಪ್ಲೋಡ್ ಮಾಡೋದು ಬೇಕಾಗಲ್ಲ. ಏಜ್ ಬಂದುಬಿಟ್ಟು ತಂತಾನೆ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ಇಲ್ಲಿ ಕರೆಕ್ಟಾಗಿ ಎಲ್ಲ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಇವಾಗ ನಾವು ಎಂಟರ್ ಮಾಡ್ಕೊತಾ ಇದ್ದೇವೆ ನೋಡಿ ಎಲ್ಲ ಡೀಟೇಲ್ಸು. ನಿಮ್ಮ ಎಜುಕೇಷನ್ ಏನಾಗಿದೆ ಎಲ್ಲ ಕೇಳುತ್ತೆ. ನಮ್ಮ ಎಜುಕೇಷನ್ ಏನಾಗಿದೆ ಅದು ಎಂಟರ್ ಮಾಡ್ಕೊತಾ ಇದ್ದೀನಿ. ಅಡ್ರೆಸ್ ಅಂತಂದರೆ ನೀವೇನು ಇರ್ತೀರಲ್ಲ ಇವಾಗ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್, ಆ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಅಡ್ರೆಸ್ಸು, ಊರು ಮತ್ತು ತಾಲೂಕು, ಡಿಸ್ಟ್ರಿಕ್ ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇದು ಫಾರ್ಮ್ ಬಂದುಬಿಟ್ಟು ನಿಮಗೆ ಯೂಸರ್ ID ಪಾಸ್ವರ್ಡ್ ಪ್ರೊವೈಡ್ ಮಾಡುತ್ತೆ. ಅದರ ಸಲುವಾಗಿ ಈ ಫಾರ್ಮನ್ನು ಅಪ್ಲೈ ಮಾಡಬೇಕು. ಫಸ್ಟ್ ಎಂಟ್ರೆನ್ಸ್ ಕೇಳುತ್ತೆ ಎಲ್ಲ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಇತ್ತಂತಂದರೆ ಬ್ಯಾಂಕ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ. IFSC ಕೋಡ್ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ದು ಯಾವ ಡಿಸ್ಟಿಕ್ನಲ್ಲಿ ಬರುತ್ತೆ ಆ ಡಿಸ್ಟಿಕ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ತೊಗೊಂಡ್ಬಿಡುತ್ತೆ. ಇಲ್ಲಿ ನಿಮ್ಮ ಇನ್ನೊಂದು ನಿಯರೆಸ್ಟ್ ಬ್ಯಾಂಕ್ ಏನಾದರೂ ಇತ್ತಂತಂದರೆ, ಇನ್ನೊಂದು ಎಡಿಷ್ನಲ್ ಬ್ಯಾಂಕ್ ಇತ್ತಂದರೆ ಅದು ಕೂಡ ತೊಗೊಳ್ಬೋದು. ಅದು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. IFSC ಕೋಡು, ಡಿಸ್ಟಿಕ್ಕು ಮತ್ತು ಸರ್ಚು ಹೋಗಿಲ್ಲ ಅದು ಅಂತ ಒಂದೇ ಬ್ರಾಂಚ್ ಇತ್ತಂತ ಆ ಡಿಸ್ಟಿಕ್ನಲ್ಲಿ ಒಂದೇ ಬ್ರಾಂಚ್ ಇತ್ತಂತಂದರೆ ಬರೋದಿಲ್ಲ. ಒಂದಕ್ಕಿಂತ ಅಬೋವ್ ಇತ್ತಂತಂದರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಇದು.
ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈಗ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ ಆ್ಯಪ್ಸಿ ಕೋಡು. ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡ್ಕೊಳ್ಳಿ. ಏನು ಸ್ಟಾರ್ ಏನು ಕೊಟ್ಟಿರ್ತಾರಲ್ಲ ಅದು ಮುಂದ್ಗಡೆ ಅದು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇಲ್ಲಿ ಸೇವ್ ಅಂತೇಳಿದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮದು ತೊಗೊಳ್ತಾ ಇಲ್ಲ. ಅಂದರೆ ನಾವು ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದ್ದೇವೆ, ಅದ್ರ ಸಲುವಾಗಿ ತೊಗೊಳ್ತಾ ಇಲ್ಲ. ಎಲ್ಲಿ ಮಿಸ್ಟೇಕ್ ಮಾಡಿದ್ದೇವೆ ಅಂತೇಳಿ ನೋಡೋಣ. ಒಂದು ಸಲ ನೋಡ್ಕೋತಾ ಇದ್ದೀನಿ ಫುಲ್ ಫಾರ್ಮು ಎಲ್ಲಾದರೂ ಬಿಟ್ಟಿದ್ದೇವೆ ಅಂತೇಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಏನಾದರೂ ತಪ್ಪಾಗಿ ಹಾಕಿದ್ದೀವಿ ಅಂತೇಳಿ ಇನ್ನೊಂದು ಸಲ ಎಂಟರ್ ಮಾಡ್ಕೋತಾ ಇದ್ದೀನಿ ಆಧಾರ್ ಕಾರ್ಡ್ ನಂಬರು. ಯಾಕಂತಂದರೆ ನಾವು ಎಲ್ಲಾದರೂ ಏನಾದರೂ ಮಿಸ್ ಮಾಡಿದರೆ ಅಥವಾ ಏನಾದರೂ ಬಿಟ್ಟಿದ್ದರೆ ಸ್ಟಾರ್ ಏನು ಮಾರ್ಕ್ ಇರುತ್ತೆ ಎಲ್ಲ ಅವು ಬಿಟ್ಟಿದ್ದರೆ ತೊಗೊಳ್ಳೋದಿಲ್ಲ ಡಾಟಾ ಎಂಟ್ರಿ. ಮತ್ತು ಪುನಃ ಸೇವ್ ಮಾಡೋಣ. ಇದು ಕೂಡ ತೊಗೊಂಡಿಲ್ಲ. ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ ಎಲ್ಲ. ಎಂಟರ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇನ್ನೊಂದು ಸಲ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ತೊಗೊಳ್ತಾ ಇಲ್ಲ. ಇಲ್ಲಿ ಲೋನ್ ಅಮೌಂಟ್ ಹಾಕಿಲ್ಲ ನಾವು. ಇವಾಗ ನಾವು ಅಪ್ಲಿಕೇಶನ್ ಹಾಕ್ತಿದ್ದೇವೆ. ಲೋನ್ ಎಷ್ಟು ಬೇಕು, ಎಷ್ಟು ನಮ್ಮ ಪ್ರಾಜೆಕ್ಟ್ ವರ್ಕ್ ಇದೆ ಅಂತಂದರೆ ನೀವು ಏನಾದರೂ ಬಿಸ್ನೆಸ್ ಮಾಡಬೇಕಂತಂದರೆ ಅದಕ್ಕೆ ಎಷ್ಟು ಪ್ರಾಜೆಕ್ಟ್ ವರ್ಕ್ ಬರುತ್ತೆ, ಒಂದು 5 ಲಕ್ಷ ಬರುತ್ತೆ. 5 ಲಕ್ಷದಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, 20% ಮಾಡ್ತೀರಾ, 10% ಮಾಡ್ತೀರಾ, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀರಾ ಅದು ಹಾಕಬೇಕಾಗುತ್ತೆ. ಎಲ್ಲ ಹಾಕಿಬಿಟ್ಟು ಫೈನಲ್ ಮಾಡಿದ ನಂತರ ಅದು ಟೋಟಲ್ ಎಷ್ಟಾಗುತ್ತೆ ಅಮೌಂಟು ಇವೆಲ್ಲವನ್ನು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅಲ್ಲಿ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಎಷ್ಟಿದೆ ಅಂದರೆ ನೀವು ಅಲ್ಲಿ ಆಲ್ರೆಡಿ ಪ್ರಾಜೆಕ್ಟ್ ವರ್ಕ್ ಇಟ್ಟಿದೆ, ನೀವು ಅದರೊಳಗೆ ಎಷ್ಟು ಹಾಕ್ಬೇಕಂತ ಇದ್ದರೆ ಟೋಟಲ್ ಎಷ್ಟಾಗುತ್ತೆ ಎಲ್ಲ ತೊಗೊಳುತ್ತೆ. ತೊಗೊಂಡ ನಂತರ ಇವಾಗ ಶೇವ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ತೊಗೊಂಡುತ್ತೆ ನೋಡಿ. ಇವಾಗ ಏನು ಹೇಳ್ತಾ ಇದೆ ಅಂತೇಳಿ ಇಲ್ಲಿ ನೋಡಿ ಮೇಲ್ಗಡೆ ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಆಯಿತು. ಈಟದ ನಾವೇನು ಫಾರ್ಮ್ ಫಿಲಪ್ ಮಾಡಿದ್ದೇವಲ್ಲ ಯೂಸರ್ ಐ ಡಿ ಪಾಸ್ವರ್ಡ್ ಸಲುವಾಗಿ ಇದೊಂದು ಪೋರ್ಟಲ್ದು ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ. ಈ ಯೂಸರ್ ಐ ಡಿ ಪಾಸ್ವರ್ಡ್ ಮೊಬೈಲ್ ನಂಬರ್ ಬಂದಿರ್ತಾರಲ್ಲ ಅದು ಹಾಕಿದ ನಂತರ ಈ ಥರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಇಲ್ಲಿದೆ ನೋಡಿ ಅಪ್ಲಿಕೇಶನ್. ಇಲ್ಲಿ ಒಂದು ಸಲ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋಬೋದು ನೀವು. ಆಲ್ರೆಡಿ ನಮ್ಮದು ಡಾಟಾ ಅಲ್ಲಿ ಸೇವ್ ಕೊಟ್ಟಿದೆ, ಫಿರ್ ಭೀ ಇನ್ನೊಂದು ಸಲ ಸೇವ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ನಿಮ್ಮ ಫೋಟೋ ಮತ್ತು ಇಲ್ಲಿದೆ ನೋಡಿ ಇವೆಲ್ಲನೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಸರ್ಟಿಫಿಕೇಟ್ ಯಾವ್ಯಾವ ಸರ್ಟಿಫಿಕೇಟ್ ಕೇಳ್ತೇವೆ, ಯಾವ ಸರ್ಟಿಫಿಕೇಟು ಇವೆಲ್ಲ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇತ್ತಂದರೆ ಅಪ್ಲೋಡ್ ಮಾಡ್ಬೋದು, ಇಲ್ಲಂತಂದರೆ ಇಲ್ಲ ಅದೇನಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಇರೋದೇನಪ್ಪ ಅಂತಂತಂದರೆ ಇದ್ರ ಮೇಲೆ ನಿಮ್ಮ ಲೋನನ್ನು ಜನ್ರೇಟ್ ಆಗುತ್ತೆ. ಏನಿದೆ ಇದು ಮಾರ್ಕ್ಸ್ ಕಾರ್ಡ್. ಇವಾಗ ನೀವು ಏನು SLC PUC ಏನು ಬರಿತಿದ್ರಲ್ಲ ಆ ಮಾರ್ಕ್ಸ್ ಕಾರ್ಡ್ ಥರ ಇದು ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಇದು ಬಂದುಬಿಟ್ಟು ಇದು ಎಷ್ಟು ಅಂದರೆ ಇದರಲ್ಲಿ 60% ಹೆಚ್ಚಿಗೆ ತೊಗೊಳ್ಬೇಕು. ಇದೇನಿಲ್ಲ, ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಇತ್ತಂತಂದರೆ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ ಅಂತ ತೊಗೊಳ್ರಿ. ಏನು ಟ್ರೈನಿಂಗ್ ಆಗಿದೆನಾ ಏನಿಲ್ಲ ಮತ್ತು ನಿಮ್ಮ ಎಜುಕೇಷನ್ ಏನು ಎಲ್ಲ ಕೇಳುತ್ತೆ. ನಾವು ಅದ್ರ ಸಂಬಂಧಪಟ್ಟಂಗೆ ಹಾಕ್ತಾಯಿದ್ದೀವಿ. ನೀವು ಸುಮ್ಮನೆ ಏನೋ ಒಂದು ಹಾಕ್ಬಿಟ್ಟು ಮಾರ್ಕ್ಸ್ ಹೆಚ್ಚು ಸಿಗುತ್ತೆ ಅಂಥೇಳಿ ನಾ ಏನು ಹಾಕಿದ್ದೀನಿ ಅದೇ ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ನೋ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಕೊಟ್ಟಿದೆ ನೋಡಿ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ರೆ 5 ಮಾರ್ಕ್ಸ್ ಸಿಗುತ್ತೆ, ನೋ ಅಂತ ಕ್ಲಿಕ್ ಮಾಡಿದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಈ ಥರ ಇರುತ್ತೆ ಅದು. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ಎಷ್ಟು ಬಂತು, 91 ಮಾರ್ಕ್ಸ್ ಬಂದುಬಿಡ್ತು. ಅಂದರೆ 91 ಮಾರ್ಕ್ಸ್ ಬಂದುಬಿಡ್ತು ಅಂತಂತಂದರೆ ಇವಾಗ ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸು ಅಪ್ಲೋಡ್ ಕೇಳ್ತಾ ಇದೆ. ಅಂತಂದರೆ ಇವ್ರು ಏನು ಸುಳ್ಳು ಹೇಳ್ತಾ ಇದ್ದಾರೆ, ಕರೆ ಹೇಳ್ತಾ ಇದ್ದಾರೆ, ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆನಾ ಇಲ್ಲ ಅಂತೇಳಿ ಕೇಳ್ತಾ ಇದೆ. ಇವಾಗ ಅವೆಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ
ಅದ್ರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಅಪ್ಲೋಡ್ ಮಾಡ್ಬೇಕಾಗ್ತದೆ. ಆ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ 1 MB ಒಳಗಡೆ ಇರಬೇಕು. 1 MBಕ್ಕಿಂತ ಮೇಲ್ಗಡೆ ಇತ್ತಂದರೆ ತೊಗೊಳೋದಿಲ್ಲ. ಇದು ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪ ಅಂತಂದರೆ ಇದ್ರ ಮೇಲೆ ನಿಮ್ಮ ಲೋನನ್ನು ಜನ್ರೇಟ್ ಆಗುತ್ತೆ ಅಂತಂದರೆ ಇವ್ರ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂಥೇಳಿ. ಇನ್ನೊಂದೇನಪ್ಪ ಅಂದ್ರೆ ನೀವು ಬ್ಯಾಂಕಿಂಗ್ ಓಡಾಡಪ್ಪೇ ಇಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ಇದಕ್ಕೊಂದು ಸಪ್ರೇಟ್ ಆಫೀಸ್ ಇರುತ್ತೆ. ಆಫೀಸ್ನಲ್ಲಿ ಹೋಗ್ಬಿಟ್ಟು ನೀವು ಹಾಕಿರೋ ಒಂದು ಅಪ್ಲಿಕೇಶನ್ ಜನ್ರೇಟ್ ಆಗಿರುತ್ತದೆ. ಎಲ್ಲ ಹಾಕಿದ ನಂತರ ಆ ಅಪ್ಲಿಕೇಶನಲ್ಲಿ ಕೊಟ್ಟರೆ ಅಂತಂದರೆ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ಲೋನ್ ಪ್ರೊವೈಡ್ ಮಾಡ್ಬೋದು, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಇರುತ್ತಲ್ಲ ಆ ಪ್ರಾಜೆಕ್ಟ್ ವರ್ಕು ಎಷ್ಟು ಲೋನ್ ಅಪ್ಲೋಡ್ ಮಾಡ್ಬೋದು ಅಂತೇಳಿ ನೋಡ್ಕೊಂಡ್ಬಿಟ್ಟು ಇದು ಮಾಡ್ತಾರೆ. ನೀವು ಎಷ್ಟು ಲೋನ್ ಹಾಕಿರ್ತಾರಲ್ಲ ಅದರಲ್ಲಿ ಸಬ್ಸಿಡಿ ಕೂಡ ಇರುತ್ತೆ. ನೀವು ಹೆಚ್ಚಿನ ಮಾಹಿತಿ ಏನಪ್ಪ ಅಂತಂದ್ರೆ ಅಲ್ಲಿ ಫಸ್ಟ್ ಹಾಕೊಂಬತ್ತೀನಿ ಅಡ್ರೆಸ್ ಬಂದಿರುತ್ತೆ, ಮೊಬೈಲ್ ನಂಬರ್ ಬಂದಿರುತ್ತಲ್ಲ ಆ ನಂಬರ್ ಕೂಡ ಕಾಲ್ ಮಾಡಿ ನೀವು ಕೇಳ್ಕೊಬೋದು. ಇವಾಗ ನಾನು ಎಲ್ಲವನ್ನು ಎಂಟ್ರಿ ಮಾಡ್ಕೋತಾ ಇದ್ದೀನಿ. ನಿಮ್ಮದು ಹೌಸ್ ರೆಂಟಾ ಏನಿದೆ ಅಂತ ಕೇಳುತ್ತೆ. ಹೌಸ್ ರೆಂಟ್ ಇತ್ತಂತಂದರೆ ರೆಂಟ್ ಅಗ್ರಿಮೆಂಟ್ ಹಾಕಬೇಕು, ಅಥವಾ ಓನ್ ಇತ್ತಂತಂದರೆ ನಿಮ್ಮದೇ ಒಂದು ಬಿಲ್ ಇರುತ್ತಲ್ಲ ಅದು ಹಾಕಬೇಕು. ಈ ಥರ ಇರುತ್ತೆ. ನೀವೇನಾದರೂ SLC PUC ಮಾಸ್ ಕಾರ್ಡ್ ಇತ್ತಂದರೆ ಮಾಸ್ ಕಾರ್ಡನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇವಾಗೆಲ್ಲ ನಾನು ನಿಮ್ಗೆ ತೋರಿಸೋ ಸಲುವಾಗಿ ಜಸ್ಟ್ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡು ಸೇಮ್ ಎಲ್ಲ ರೀತಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ನೋ ಅಂತ ಹಾಕಿದ್ರಂತಂದರೆ ಇವು ಯಾವ ಕೇಳೋದಿಲ್ಲ. ಅಂತಂದರೆ ಅಲ್ಲಿ ನೀವು ಏನು ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಆವಾಗ ನೆಸೆಸರಿ ಕಡಿಮೆ ಅಂತ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ. ಬಟ್ ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಹತ್ರ ಇತ್ತಂತಂದ್ರೆ ಅವೆಲ್ಲ ಸರ್ಟಿಫಿಕೇಟ್ ಇತ್ತಂತಂದರೆ ಅದು ಸಂಬಂಧಪಟ್ಟಂಗೆ ಎಸ್ ಅಂತ ಹಾಕ್ಕೊಳ್ಳಿ. ಅಲ್ಲಿ ಒಂದು ಸಲ ಓದ್ಕೊಂಡ್ಬಿಟ್ಟು ಹಾಕಿಬಿಡಿ. ಅಪ್ಲೋಡು ಮತ್ತೆ ಕೆಳಗಡೆ GST ಎಲ್ಲ ಕೇಳ್ತಾ ಇದೆ. ಸ್ಕಿಲ್ ಸರ್ಟಿಫಿಕೇಟ ಅಂತಂದರೆ ನಿಮ್ಗೆ ಏನಾದರೂ ಟ್ರೈನಿಂಗ್ ಏನಾದರೂ ಇವಾಗ ಏನು ಅಪ್ಲೈ ಮಾಡ್ಬೇಕಂತ ಇದ್ರಲ್ಲ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ಆಫೀಸ್ ಇಡಬೇಕು, ಏನೋ ಒಂದು ನೀವು ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಾ, ಕಂಪ್ನಿ ನಡೆಸ್ಬೇಕಂತ ಇದ್ದೀರಾ, ಒಂದು ಕಪ್ ಮಾಡೋದಾಗಿರ್ಬೋದು, ಪ್ಲೇಟ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಅಂಥ ಮಷಿನ್ ತೊಗೊಳ್ಬೇಕಂತಂದರೆ ಅದ್ರ ಸಂಬಂಧಪಟ್ಟಂಥ ಏನಾದರೂ ಸರ್ಟಿಫಿಕೇಟ್ ಇದೆನಾ, ಟ್ರೈನಿಂಗ್ ಆಗಿದೆನಾ ಅದು ನೋಡ್ಕೊಂಡ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಬೇಕು. ಇತ್ತಂತಂದರೆ ಅಪ್ಲೋಡ್ ಮಾಡಬೇಕು, ಇಲ್ಲ ಅಂತಂತಂದರೆ ಇಲ್ಲ, ಅದಕ್ಕೇನಿಲ್ಲ. ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸಲ. ಇವೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಎಲ್ಲ ಅಪ್ಲೋಡ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ಅಪ್ಲೋಡ್ ಆಯಿತು. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತು ಇಲ್ಲಿ ಕೆಳಗಡೆ ಇನ್ನೊಂದಿತ್ತು ನಾ ಹೇಳಿದ್ರೆ ಫಸ್ಟಿಗೆ ಹೇಳಿದ್ರಲ್ಲ ಅಲ್ಲೆಲ್ಲ ಅವು ಕೂಡ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಿಂಟ್ ಅಂತ ಇದೆ ನೋಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಫಾರ್ಮನ್ನು ಓಪನ್ ಆಗುತ್ತೆ. ಅಂದರೆ ಅಪ್ಲಿಕೇಶನ್ ಫಾರ್ಮ್ ನೀವೇನು ಅಪ್ಲಿಕೇಶನ್ ಹಾಕಿದ್ರಲ್ಲ ಅದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ನಿಯರೆಸ್ಟ್ ಆಫೀಸ್ ಇರುತ್ತೆ ನಿಮ್ಮ ಡಿಸ್ಟಿಕ್ ಒಂದು ಪ್ರತಿಯೊಂದು ಆಫೀಸ್ ಇರುತ್ತೆ ಇದ್ರ ಸಂಬಂಧಪಟ್ಟಂತೆ. ಆ ಆಫೀಸ್ಗೆ ಈ ಫಾರ್ಮ್ ಕೊಟ್ಟದ್ರಂತಂದರೆ ಆಟೋಮೆಟಿಕ್ಕಾಗಿ ವೆರಿಫೈ ಮಾಡ್ಕೊಂಡ್ಬಿಟ್ಟು ನೀವೇನಾದ್ರು ಎಲಿಜಿಬಲ್ ಇತ್ತಂತಂದರೆ, ನೀವು ಎಷ್ಟು ಲೋನಿಗೆ ಎಲಿಜಿಬಲ್ ಇತ್ತಂತಂದರೆ ನಿಮಗೆ ಅಮೌಂಟನ್ನು ನಿಮ್ಮ ಡೈರೆಕ್ಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.